ಸೂರ್ಯಗ್ರಹಣದಂದೇ ಚಂದ್ರಗ್ರಹ, ಬುಧ ಗ್ರಹ ಮತ್ತು ರಾಹು ಗ್ರಹ ಸಂಚಾರ. ಈ ರಾಶಿಯವರ ಭಾಗ್ಯದ ಬಾಗಿಲು ಓಪನ್ ಆಗಲಿದೆ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2025 ಸೆಪ್ಟೆಂಬರ್ 21ರಂದು ಅಂದರೆ ಇದೇ ತಿಂಗಳು 21ನೇ ತಾರೀಕಿನ ದಿನ ಅದ್ಭುತವಾದ ಘಟನೆಗಳು ನಡೆಯಲಿವೆ. ಈ ದಿನ 2025ರ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವು ಸಂಭವಿಸಲಿದೆ. ಈ ಗ್ರಹಣ ಜ್ಯೋತಿಷ್ಯದ ಪ್ರಕಾರ ಸೆಪ್ಟೆಂಬರ್ 21ರ ರಾತ್ರಿ 10:59 ಪ್ರಾರಂಭ ಆಗಿ ಈ ಗ್ರಹಣವು ಮಧ್ಯರಾತ್ರಿ 3:23 ಇರುತ್ತದೆ. ಹಾಗಾಗಿ ಈ ಗ್ರಹಣವು ಭಾರತದಲ್ಲಿ ನೋಡಲು ಸಿಗೋದಿಲ್ಲ. ಆದರೆ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ಈ ಗ್ರಹಣದ ಪ್ರಭಾವವನ್ನು ನೋಡಬಹುದಾಗಿದೆ. ಹೌದು, ಜ್ಯೋತಿಷ್ಯದ ಪ್ರಕಾರ 2025ರ ಸೆಪ್ಟೆಂಬರ್ 21ರಂದು ಬೆಳಿಗ್ಗೆ 11:50 ರಾಹು ಗ್ರಹ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಹಾಗೂ 12:56 ಬುಧದೇವನು ಹಸ್ತ ನಕ್ಷತ್ರದಲ್ಲಿ ಮತ್ತು ಮಧ್ಯಾಹ್ನ 1:57 ಚಂದ್ರನು ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದ್ದಾರೆ. ಹೌದು, ಈ ಸೂರ್ಯಗ್ರಹಣದ ಈ ದಿನ ಮನಸ್ಸು, ತಾಯಿ, ಮಾನಸಿಕ ಸ್ಥಿತಿ, ಸ್ವಭಾವ ಇತ್ಯಾದಿಗಳನ್ನು ಕರುಣಿಸುವ ಚಂದ್ರನು, ಮಾತು, ಸಂಚಾರ, ಚರ್ಮ, ವ್ಯಾಪಾರ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಬುಧನು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಯಾವ ರಾಶಿಗೆ ಸೇರಿದ ಜನರಿಗೆ ಅಪಾರವಾದ ಧನಲಾಭವನ್ನು ಹೊಂದುವ ಸಂಭವ ಹೆಚ್ಚಾಗುವುದು ಅಂತ ಒಂದೊಂದೇ ರಾಶಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಅದಕ್ಕೂ ಮುನ್ನ ಜ್ಯೋತಿಷ್ಯ, ಗ್ರಹಣ, ದೇವರು, ಹಿರಿಯರ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಕಷ್ಟಕರವಾದ ಸಮಸ್ಯೆಗಳು ದೂರ ಆಗುತ್ತೆ. ಹೌದು, ಈ ಗ್ರಹಣದ ನಂತರ ಶುಭ ಫಲ ಪಡೆಯುತ್ತಿರುವ ಮೊದಲನೇ ರಾಶಿ ಮೇಷ ರಾಶಿ. ಇದೇ ಸೆಪ್ಟೆಂಬರ್ 21ರ ಸೂರ್ಯಗ್ರಹಣದ ದಿನ ಚಂದ್ರನ ಜೊತೆಗೆ ಬುಧ ಮತ್ತು ರಾಹು ಗ್ರಹಗಳು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಮೇಷ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸ್ಥಿರತೆ ಉಂಟಾಗುತ್ತೆ. ಇದರಿಂದಾಗಿ ಕೆಲಸವನ್ನ ಮಾಡುವಂತಹ ಮೇಷ ರಾಶಿಗೆ ಸೇರಿದ ಜನರ ನಾಯಕತ್ವದ ಸಾಮರ್ಥ್ಯ ಈ ಒಂದು ಸಮಯದಲ್ಲಿ ವೃದ್ಧಿಯಾಗಲಿದೆ. ಇದರ ಜೊತೆಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಕೂಡ ಬರಲಿವೆ. ವ್ಯಾಪಾರವನ್ನ ಮಾಡುವಂತಹ ಮೇಷ ರಾಶಿಗೆ ಸೇರಿದ ಜನರು ತಮ್ಮ ವಿರೋಧಿಗಳ ಷಡ್ಯಂತ್ರವನ್ನ ಅಚ್ಚುಕಟ್ಟಾಗಿ ಎದುರಿಸುವ ಧೈರ್ಯ ಬರಲಿದೆ. ಹಾಗೆಯೇ ಮೇಷ ರಾಶಿಗೆ ಸೇರಿದ ಜನರಿಗೆ ಸ್ನೇಹಿತರು ನಿಮ್ಮ ಬೆಂಬಲಕ್ಕೆ ಸದಾ ಇರ್ತಾರೆ. ಜೊತೆಗೆ ಏನಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ರೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ಬಹಳಷ್ಟು ಸುಧಾರಿಸೋದ್ರೊಂದಿಗೆ ನೀವು ಜೀವನದಲ್ಲಿ ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವ ಸಮಯ ಬರುತ್ತದೆ. ಎರಡನೆಯದಾಗಿ ಮಿಥುನ ರಾಶಿ. ಚಂದ್ರನ ಜೊತೆಗೆ ಬುಧ ಮತ್ತು ರಾಹು ಗ್ರಹಗಳ ಕೃಪೆಯಿಂದಾಗಿ ಮಿಥುನ ರಾಶಿಗೆ ಸೇರಿದವರಿಗೆ ಸಮಾಜದಲ್ಲಿ ತಮ್ಮದೇ ಆದಂತಹ ಹೊಸ ಹೆಸರನ್ನು ಪಡೆಯುವ ಕಾಲ ಬರಲಿದೆ. ಸದುಪಯೋಗ ಮಾಡಿಕೊಳ್ಳಿ. ಜೊತೆಗೆ ಈ ಹೊಸ ಸಂಪರ್ಕಗಳಿಂದಾಗಿ ಸಾಮಾಜಿಕ ಜೀವನದಲ್ಲಿ ನೀವು ಎಲ್ಲರೊಂದಿಗೂ ಉತ್ತಮವಾಗಿ ಬೆರೆಯುವ ಕಾಲ ಬರುತ್ತದೆ. ಹಾಗೆ ನೀವೇನಾದರೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅಡೆತಡೆಗಳು ಎದುರಾಗ್ತಿದ್ರೆ ಈ ಸಮಯದಲ್ಲಿ ನೀವು ಎಲ್ಲ ಅಡೆತಡೆಗಳು ಮತ್ತು ವಿರೋಧಿಗಳಿಂದ ಮುಕ್ತಿಯನ್ನು ಪಡೆಯುವ ಸಂಭವ ಕೂಡ ಹೆಚ್ಚಿದೆ. ಹೌದು, 2025ರ ಸೆಪ್ಟೆಂಬರ್ 21ರ ಸಮಯ ಹೂಡಿಕೆಯನ್ನು ಮಾಡಬೇಕು ಅಂದಿರುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಉತ್ತಮವಾಗಿರಲಿದೆ. ಇದರ ಜೊತೆಗೆ ಕುಟುಂಬದಲ್ಲಿ ಸಂಬಂಧಗಳಲ್ಲಿ ತಾಳ್ಮೆಯ ಮತ್ತು ಜಾಣ್ಮೆಯ ನಡೆ ಇದ್ರೆ ಪ್ರೀತಿ ಹೆಚ್ಚಾಗುವುದು. ಜೊತೆಗೆ ಮಿಥುನ ರಾಶಿಗೆ ಸೇರಿದ ಜನರ ಮಾತಿನಲ್ಲಿ ಸಾಕಷ್ಟು ಸೌಮ್ಯತೆ ಇದ್ರೆ ಒಳ್ಳೆಯದ್ದು. ಇದಲ್ಲದೆ ಯುವಕರು ಆರೋಗ್ಯಕ್ಕೆ ಸಂಬಂಧಿಸಿದ ಸೆಪ್ಟೆಂಬರ್ ತಿಂಗಳ ದ್ವಿತೀಯ ಭಾಗದಲ್ಲಿ ಶಕ್ತಿಯುತವಾಗಿರಲು ಒಳ್ಳೆಯ ಆಹಾರದ ಅಗತ್ಯ ಇದೆ. ಮೂರನೆಯದಾಗಿ ವೃಶ್ಚಿಕ ರಾಶಿ. 2025ರ ಕೊನೆಯ ಸೂರ್ಯಗ್ರಹಣದ ದಿನವೇ ಚಂದ್ರನ ಜೊತೆಗೆ ಬುಧ ಮತ್ತು ರಾಹು ಗ್ರಹಗಳು ತಮ್ಮ ನಕ್ಷತ್ರವನ್ನು ಬದಲಾಯಿಸೋದ್ರಿಂದ ಈ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭವನ್ನು ಉಂಟು ಮಾಡಲಿದೆ. ಈ ಸಮಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವ ಜನರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಯಾವುದಾದರೂ ದೊಡ್ಡ ಯಶಸ್ಸನ್ನು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪಡೆಯುವ ಯೋಗ ದೊರಕುವುದು. ಅದನ್ನು ಗುರುತಿಸಿ ಸದುಪಯೋಗ ಮಾಡಿಕೊಳ್ಳಿ. ಇದು ಮುಂದಿನ ದಿನಕ್ಕೆ ಬುನಾದಿಯಾಗಲಿದೆ. ಇದರೊಂದಿಗೆ ಈ ರಾಶಿಯವರಿಗೆ ಈ ಸಮಯದಲ್ಲಿ ಆರೋಗ್ಯದ ಸಂಪೂರ್ಣ ಬೆಂಬಲವನ್ನು ಪಡೆಯಲು ಉತ್ತಮ ಆಹಾರ ಸೇವನೆ ಅಗತ್ಯವಾಗಿರುತ್ತೆ. ಈ ಸಮಯದಲ್ಲಿ ವೃಶ್ಚಿಕ ರಾಶಿಯ ಜನರು ತಮ್ಮ ಸಂಬಂಧಗಳ ಬಗ್ಗೆ ಹೆಚ್ಚಿನ ಕಾಳಜಿ ಹಾಗೂ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಯಾಕಂದ್ರೆ ನಿಮ್ಮ ಮಾತಿನ ತಪ್ಪು ತಿಳುವಳಿಕೆಯಾಗುವ ಸಾಧ್ಯತೆ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಕಲೆಗೆ ಸಂಬಂಧಿಸಿದಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಯುವಕರು ಸಮಾಜದಲ್ಲಿ ತಮ್ಮದೇ ಆದಂತಹ ಉತ್ತಮ ಹೆಸರನ್ನು ಪಡಿತಾರೆ. ಹಾಗೆ ಮಹಿಳೆಯರು ಯಾವುದೇ ತಪ್ಪು ಗ್ರಹಿಕೆ ಮಾಡದೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೆ 100% ಸಕ್ಸಸ್ ಈ ಸಮಯದಲ್ಲಿ ನಿಮ್ಮದಾಗುತ್ತೆ.
ಇಲ್ಲಿ ಹೇಳಿರುವ ಮೇಷ, ಮಿಥುನ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ಸೆಪ್ಟೆಂಬರ್ 21ರಂದು ಸಂಭವಿಸಲಿರುವ ಸೂರ್ಯ ಗ್ರಹಣದೊಂದಿಗೆ ಚಂದ್ರ, ಬುಧ ಮತ್ತು ರಾಹು ಗ್ರಹಗಳ ನಕ್ಷತ್ರದಲ್ಲಿ ಬದಲಾವಣೆಯಿಂದಾಗಿ ನಿಮ್ಮ ಅದೃಷ್ಟವೇ ಬದಲಾಗಲಿದೆ. ಹೌದು, ಈ ಸಮಯದಲ್ಲಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಪಾರವಾದ ಲಾಭ ದೊರಕೋದ್ರೊಂದಿಗೆ ಸುಖ, ಸಮೃದ್ಧಿ, ಧನ ಸಂಪತ್ತಿನಿಂದ ಕೂಡಿದ ಐಷಾರಾಮಿ ಜೀವನವನ್ನು ನಡೆಸುವ ಅದ್ಭುತವಾದ ಅವಕಾಶವೂ ಕೂಡ ಲಭಿಸಲಿದೆ. ಸದುಪಯೋಗ ಮಾಡಿಕೊಳ್ಳಿ. ಧನ್ಯವಾದಗಳು.